ಹಾಯ್ ಹಲೋ ವೆಲ್ಕಮ್ ಟು ಲಾಟ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೇನೆ ಫ್ರೆಂಡ್ಸ್. ಈಗಲೇ ನಮ್ಮ ತಮ್ಮನಲ್ಲಿ ಮತ್ತು ನಮ್ಮ ಟೈಟಲ್ ನೋಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಟೆಲಿಗ್ರಾಮಿಂದ ಒಂದು ಅಫಿಷಿಯಲಾಗಿ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಅಫಿಷಿಯಲಾಗಿ ಏನು ಅಪ್ಡೇಟ್ ಅಂದರೆ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಅದು ಅಪ್ಡೇಟ್ ಏನಂದ್ರೆ ಫ್ರೆಂಡ್ಸ್, ನೀವು ಯೂಟ್ಯೂಬ್ನಲ್ಲಿ ಮತ್ತು ಈಗ ಫೇಸ್ಬುಕ್ನಲ್ಲಿ ಮತ್ತು ನೀವು ಹೇಗೆ ಇನ್ಸ್ಟಾದಲ್ಲಿ ಮಾನಿಟೈಸೇಷನ್ ಅಪ್ಲೈ ಬಂದು ಪ್ರೈವೇಸಿ ಪಾಲಿಸಿ ಬಂದು ಮಾನಿಟೈಸೇಷನ್ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು, ಅದೇ ರೀತಿಯಾಗಿ ಟೆಲಿಗ್ರಾಮ್ನಲ್ಲಿನೂ ಮಾನಿಟೈಸೇಷನ್ ಆಪ್ಷನ್ ಕೊಟ್ಟಿದ್ರೆ ಮಾನಿಟೈಸೇಷನ್ ಎಂಬ ನ್ಯೂ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಅಂದರೆ ಫ್ರೆಂಡ್ಸ್, ನೀವು ಯೂಟ್ಯೂಬ್ನಲ್ಲಿ ಹಾಗೂ ಫೇಸ್ಬುಕ್ದಲ್ಲಿ ಮತ್ತು ಇನ್ಸ್ಟಾದಲ್ಲಿ ಯಾವ ರೀತಿ ನೀವು ಮನಿಯನ್ನು ಅರ್ನ್ ಮಾಡ್ತೀರಾ, ಹಾಗೆ ಅದೇ ರೀತಿಯಾಗಿ ನೀವು ಈ ಟೆಲಿಗ್ರಾಮ್ ಚಾನಲ್ನಲ್ಲಿಯೂ ನೀವು ಮನಿಯನ್ನು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಅದು ಪ್ರೈವೇಸಿ ಪಾಲಿಸಿ ಏನಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ತಿಳಿದುಕೊಳ್ಳುವ ಮುನ್ನ ನೀವು ನಮ್ಮ ಚಾನಲ್ ಹೊಸದಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹಾಗೆ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಅದು ಟೆಲಿಗ್ರಾಮ್ ಪ್ರೈವೇಸಿ ಪಾಲಿಸಿ ಏನು, ಟೆಲಿಗ್ರಾಮ್ ಮಾನಿಟೈಸೇಷನ್ ಅಪ್ಡೇಟ್ ಏನು ಅಂತ ಇವತ್ತು ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು. 1,000 ಸಬ್ಸ್ಕ್ರೈಬರ್ಸು ಹಾಗೆ 4 ಅವರ್ ವಾಚ್ ಟೈಮ್ ಆದರೆ ನೀವು ಮುಗಿದೈತು ಮಾಡಿಸಿ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಟೆಲಿಗ್ರಾಮ್ನಲ್ಲೂ 1,000 ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಇರಬೇಕು. ಇದ್ದ ನಂತರ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಫೀಚರ್ ಕೊಡ್ತಾರೆ ಫ್ರೆಂಡ್ಸ್. ಯೂಟ್ಯೂಬ್ನ ಮಾನಿಟೈಸೇಷನ್ ಪಾಲಿಸಿ ಯಾವ ರೀತಿಯಾಗಿ ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4 ಅವರ್ ಪಬ್ಲಿಕ್ ವಾಚ್ ಟೈಮ್ ಇದ್ದರೆ ಸಾಕು ನಿಮಗೆ ಮಾನಿಟೈಸೇಷನ್ ಎನೇಬಲ್ ಮಾಡ್ತಾರೆ. ಇದೇ ರೀತಿಯಾಗಿ ಏನು ಟೆಲಿಗ್ರಾಮ್ನಲ್ಲಿ 1,000 ಫಾಲೋವರ್ಸ್ ಚಾನಲ್ಲಿ ಇಲ್ಲ ಸಬ್ಸ್ಕ್ರೈಬರ್ಸ್ ಇರಬೇಕಾಗುತ್ತೆ. ಇದ್ದ ನಂತರ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡಲು ಕೊಡ್ತಾರೆ. ಒಂದು ಅಕೌಂಟ್ ಕ್ರಿಯೇಟ್ ಮಾಡುತ್ತೆ. ಕ್ರಿಯೇಟ್ ಆದ ನಂತರ ನಿಮಗೆ ಅಪ್ಲೈ ಮಾಡಲು ಒಂದು ಅಪ್ಲೈ ಬಟನ್ ಕೊಡ್ತಾರೆ ಫ್ರೆಂಡ್ಸ್. ನೀವು ಅಪ್ಲೈ ಮಾಡಿಕೊಂಡ ನಂತರ ಅದು ಪೇಮೆಂಟನ್ನು INR ಮತ್ತು ಇಂಡಿಯನ್ ರುಪಿಲಿ ಮತ್ತು ಡಾಲರಲ್ಲಿ ನಿಮಗೆ ಪೇಮೆಂಟ್ ಆಗಲ್ಲ ಫ್ರೆಂಡ್ಸ್. ನಿಮಗೆ ಬಿಟ್ಕಾಯಿನು ಮತ್ತು ಕ್ರಿಪ್ಟೋಲ್ಲಿ ನಿಮಗೆ ಪೇಮೆಂಟ್ ಮಾಡ್ಕೊಳ್ಬೋದು. ಇಲ್ಲ ನೀವು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಅಫಿಷಿಯಲಿ ಪೇಮೆಂಟನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ಯಾವ ರೀತಿಯಾಗಿ ಅಂತ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಅಫಿಷಿಯಲಾಗಿ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಂಡು ನಮ್ಮ ಪಕ್ಕದಲ್ಲಿ ಇಂಟ್ರೋಡಕ್ಷನ್ ಫ್ರೆಂಡ್ಸ್ ಬಂದ್ಬಿಟ್ಟು ಸಂಪೂರ್ಣ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ಫೋನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಾನು ನಿಮ್ಗೆ ಏನು ಹೇಳ್ತೇನೆ, ನಿಮ್ಮ ಫೋನಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಗುತ್ತೆ. ಓಪನ್ ಮಾಡಿಕೊಳ್ಳೋ ಮುನ್ನ ನಿಮ್ಗೆ ಹೇಳಿದ್ನಲ್ಲ ಮಾನಿಟೈಸೇಷನ್ ಪಾಲಿಸಿ ಯಾವ ರೀತಿಯಾಗಿದೆ ಅಂತ. ನಿಮ್ಮ ಈ ಟೆಲಿಗ್ರಾಮ್ ಮಾನಿಟೈಸೇಷನ್ ಪಾಲಿಸಿ ಏನಿದೆ ಅಂದರೆ ಫ್ರೆಂಡ್ಸ್, 1,000 ಸಬ್ಸ್ಕ್ರೈಬರ್ಸು ಇಲ್ಲ ಫಾಲೋವರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ನೀವು ಮಾನಿಟೈಸೇಷನ್ ಎನೇಬಲ್ ಮಾಡಲು ಸಿಗುತ್ತೆ. ನೀವು 1,000 ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ರೆ ಯಾವ ರೀತಿಯಾಗಿ ಎನೇಬಲ್ ಮಾಡೋದು ಅಂತ ನಾನು ನಿಮಗೆ ನನ್ನ ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ನಿಮ್ಮ ಫೋನಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮ್ಗೆ ಯಾವ ರೀತಿ ಬರ್ತಿತ್ತು ನಾನು ನಿಮಗೆ ತೋರಿಸ್ತೀನಿ. ಆದ ಕಾರಣ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಲ್ಲಿ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಗ್ರೂಪ್ ಅಲ್ಲ ಫ್ರೆಂಡ್ಸ್, ಚಾನಲ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡಿಕೊಂಡ ನಂತರ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ನಾನು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ. ಬಂದು ಈ ರೀತಿಯಾಗಿ ಕೆಳಗಡೆ ಜಾಯ್ನ್ ಆಗೋದು ಫ್ರೆಂಡ್ಸ್. ನೀವು ಟೆಲಿಗ್ರಾಮ್ ಚಾನಲ್ ಈ ರೀತಿ ಓಪನ್ ಮಾಡಿಕೊಂಡ ನಂತರ 3 ಡಾಟ್ ಕಾಣ್ತಿರುತ್ತೆ. ನೀವು ಪ್ರಿಪೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಪ್ರಿಪೇರ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಯಾವುದೇ ರೀತಿ ಮಾನಿಟೈಸೇಷನ್ ಆಪ್ಷನ್ ಇರಲ್ಲ. ಇಲ್ಲೆಲ್ಲ ಮಾನಿಟೈಸೇಷನ್ ಆಪ್ಷನ್ ಶೋ ಆಗ್ತಿಲ್ಲ. ಅದಕ್ಕಾಗಿ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ಮೇನ್ ಕಾಡ್ತಿರೋ ಪೆನ್ಸಿಲ್ ಐಕನ್ ಮಗಳು 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಎರಡನೇ ಆಪ್ಷನ್ ಆದ ಸ್ಟೆಟಿಕ್ಸ್ ಹತ್ತಿದ್ವಲ್ಲ ಫ್ರೆಂಡ್ಸ್, ನೀವು ನೋಡ್ಬೋದು. ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ಸ್ಟೆಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಸ್ಟೆಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದಂಥ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು ನೀವು ಪಬ್ಲಿಕ್ ಚಾನಲ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಪಬ್ಲಿಕ್ ಚಾನಲ್ ಆದ ನಂತರ ನೀವು ಅಪ್ಡೇಟ್ ಇರಬೇಕು ನಿಮ್ಮ ಟೆಲಿಗ್ರಾಮ್ ಚಾನಲ್. ಹಾಗೆ ಕೆಳಗೆ ನೋಡಿ ಡ್ಯಾಶ್ಬೋರ್ಡ್ ಬೂಸ್ಟ್ ಮಾನಿಟೈಸೇಷನ್ ಅಂತ ಆಪ್ಷನ್ ಇದೆ. ನೀವು ಏನು ಮಾಡ್ಕೊಳ್ಳಿ, ಮಾನಿಟೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ಕ್ಲಿಕ್ ಮಾಡಿ ಮಾನಿಟೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮಗೆ ಅರ್ನಿಂಗ್ ಎಷ್ಟಾಗಿದೆ ತೋರಿಸ್ತಾ ಇರುತ್ತೆ. ಹಾಗೆ ಅರ್ನಿಂಗ್ ಡ್ಯಾಶ್ಬೋರ್ಡ್ ತೋರಿಸ್ತಾ ಇರುತ್ತೆ. ನಿಮಗೆ ಯಾವ ರೀತಿಯಾಗಿ ಅರ್ನಿಂಗ್ ಬಂದಿದೆ ಅದರಿಂದ ಅರ್ನಿಂಗ್ ಬಂದಿರುತ್ತೆ ಅಂತ ಈ ರೀತಿಯ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ತೋರಿಸುತ್ತೆ. ನಿಮಗೆ 50% ರೆವೆನ್ಯೂ ಶೇರಿಂಗ್ ಇರುತ್ತೆ. ಟೆಲಿಗ್ರಾಮ್ನಿಂದ 50% ಅವ್ರಿಗೆ 50% ರೆವೆನ್ಯೂ ಶೇರಿಂಗ್ ನಿಮಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಟೆಲಿಗ್ರಾಮ್ನಲ್ಲಿ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಓದ್ಬೋದು. ಅರ್ನಿಂಗ್ ಫಾರ್ ಯುವರ್ ಚಾನಲ್ ಹತ್ತಿರುತ್ತೆ. ನೀವು ಇದನ್ನು ಬೇಕಂದರೆ ನಿಮಗೆ ಟೋನಲ್ಲಿ ನಿಮಗೆ ಪೇಮೆಂಟ್ ಮಾಡಲಾಗುತ್ತೆ. ಟೋನ್ ಮೂಲಕ ಇದನ್ನು ನೀವು ಕ್ರಿಪ್ಟೋ ಮತ್ತು ಈ ಬಿಟ್ಕಾಯಿನ್ ಮೂಲಕ ನೀವು ಅರ್ನಿಂಗನ್ನು ನೀವು QR ಕೋಡ್ ಸ್ಕ್ಯಾನ್ ಮೂಲಕ ನಿಮ್ಮ ಅಕೌಂಟಿಗೆ ನೀವು ಹಾಕಿಕೊಳ್ಳಬೇಕಾಗುತ್ತೆ. ನಿಮಗೆ ಅದೇ ರೀತಿಯಾಗಿ ಡಾಲರು ಮತ್ತು ಇಂಡಿಯನ್ ರುಪಿಯಲ್ಲಿ ಅದೇ ರೀತಿಯಾಗಿ ನಿಮಗೆ ಪೇಮೆಂಟನ್ನು ನೀವು ರಿಸೀವ್ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ತೋರಿಸಿದೆ ಯಾಕ್ರು ಬ್ಯಾಲೆನ್ಸ್ ಅಂತ. ಈ ರೀತಿಯಾಗಿ ಇದು ನಿಮ್ಮ ಅಮೌಂಟ್ ಆಗುತ್ತೆ 0.00 ಇದಲ್ಲ. ಇದು ನಿಮ್ಮ ಬ್ಯಾಲೆನ್ಸ್ ಎಷ್ಟು ಅರ್ನಿಂಗ್ ಮಾಡ್ತಿರ್ತಾರೆ ಆ ರೀತಿಯಾಗಿ 2 ಸಲ ಮಾಡಿ ನಿಮಗೆ ಪೇಮೆಂಟನ್ನು ನೀಡ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಮಾನಿಟೈಸೇಷನ್ ಪಾಲಿಸಿ ಈ ರೀತಿಯಾಗಿ ಇರುತ್ತೆ ಫ್ರೆಂಡ್ಸ್. ನೀವು ನೋಡಿದ್ರಿ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ಟೆಲಿಗ್ರಾಮ್ನಲ್ಲಿ ಮಾನಿಟೈಸೇಷನ್ ಅಪ್ಡೇಟ್ ಯಾವ ರೀತಿ ಬಂದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಇದು ಮಾಡುತ್ತಾ ಟೆಲಿಗ್ರಾಮ್ ಚಾನಲ್ಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನವರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜ್ ನೋಡಿದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಕೂಡ ಅಪ್ಡೇಟ್ ಆಗಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೀವ್ಯಾರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಫ್ಯಾಮಿಲಿ ಯೂಟ್ಯೂಬ್ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್.